ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಏನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ವಿಜಯ್ ಅವರು ಸಣ್ಣ ಪುಟ್ಟ ಪಕ್ಷಗಳಿದೆ ಎಲ್ಲ ಬರಬಹುದು ಅನ್ನುವಂತ ಭರವಸೆ ಇದೆಯಾ? ಈಗ 100% ಆತಂಕನೇ ಸರ್. 5 ವರ್ಷ ಏನು ತೊಂದರೆ ಇಲ್ಲ. ಈ ಆತಂಕ ಅವರು ಒಂದಿನ ಸಪೋರ್ಟ್ ಕೊಡ್ಲಿ, 6 ದಿನ ಸಪೋರ್ಟ್ ಕೊಡ್ಲಿ, 6 ತಿಂಗಳು ಸಪೋರ್ಟ್ ಕೊಡ್ಲಿ, ಯಾರು ಬರೋರು ಬರಲಿ, ಇಲ್ಲ ಯಾವ ರೀತಿ ತೊಂದರೆ ಯಾವ ರೀತಿ ಮಾಡ್ತಾರೋ ಎಲ್ಲ ಜೊತೆಗೆ ಇತ್ಕೊಂಡು ಮಾಡ್ತಾರೋ, ಹೊರಗಡೆಯಿಂದ ಮಾಡ್ತಾರೋ, ಎಲ್ಲರೂ ಮಾಡೋರೆಲ್ಲ ಮಾಡಲಿ. ಅದಕ್ಕೆ ಸರಿಯಾದ ಮತ್ತೆ ಉತ್ತರ ರೀ ಎಲೆಕ್ಷನ್ ಬಂದರು, ಬೈ ಎಲೆಕ್ಷನ್ಸ್ ಬಂದರು, ಏನೇ ಬಂದ್ರು ಜನ ಉತ್ತರ ಕೊಟ್ಟು ಅವ್ರು ಪೂರ್ತಿ ಬೆಂಬಲ ಕೊಟ್ಬಿಡ್ತಾರೆ. ಈಗ ಫ್ಲೋರ್ ಹೌಸಲ್ಲಿ ಈ ಗವರ್ನರ್ ಅವರು ಒಂದು ಚಾನ್ಸ್ ಕೊಟ್ಟರೆ ಇಲ್ಲೇ ಮುಗಿದೋಗುತ್ತೆ ಆ ಕತೆ. ADMK ಅಲ್ಲಿ ಬೇರೆಯವರು ಈಗೇನು ಇವ್ರು 6 ಜನ ಇದ್ದಾರೆ, ಮತ್ತು ADMK ಅಲ್ಲಿ ಇರ್ತಕ್ಕಂಥವ್ರು ಫ್ಲೋರ್ ಹೌಸಲ್ಲಿ ಅವ್ರಿಗೆ ಪೂರ್ತಿ ಸ್ವಾತಂತ್ರ್ಯ ಇರುತ್ತೆ. ಅವ್ರು ಓಪನ್ ಆಗಿ ಅಲ್ಲೇ ಡಿಕ್ಲೇರ್ ಮಾಡಿಬಿಡ್ತಾರೆ. ಸೊ ಆ ವಾತಾವರಣ ತಡೆ ಹಿಡಿಯೋದಕ್ಕೆ ಇದೆಲ್ಲ ಇಲ್ಲಿ ಸ್ಟಾಪ್ ಆಗಿರೋದು. ಪ್ಲಸ್ ಈ ವಾತಾವರಣ ಚೇಂಜ್ ಆಗುತ್ತೆ. ಪ್ಲಸ್ BJP ಇದು ಯಾಕೆ ಪಾಪ ಅಂತಂದರೆ ಇಲ್ಲಿ ಅವ್ರ ನಾಯಕತ್ವ ತಮಿಳ್ನಾಡಿಗೆ ಇರ್ತಕ್ಕಂಥ ಬಾಂಧವ್ಯವನ್ನು ಹೆಚ್ಚಿಸಿದ್ದು, ತಮಿಳರ ಮಧ್ಯದಲ್ಲಿ ಬಾಂಧವ್ಯವನ್ನು ಹೆಚ್ಚಿಸಿದ್ದು ನಮ್ಮ ಯಡಿಯೂರಪ್ಪನವರು. ಏನು ಸೌತ್ ಇಂಡಿಯಾದಲ್ಲಿ BJPನ ಡೆವಲಪ್ ಮಾಡಿದ್ರು, ಅದನ್ನು ತಿರುವಲ್ಲೂರು ಪ್ರತಿಮೆನ ಇಲ್ಲಿ ಕರ್ನಾಟಕದಲ್ಲೂ ಮತ್ತು ಸರ್ವಜ್ಞರ ಪ್ರತಿಮೆ ತಮಿಳ್ನಾಡಲ್ಲೂ ಸ್ಥಾಪನೆ ಮಾಡಿದಂಥ ವ್ಯಕ್ತಿ. ಅಂಥ ಮಹಾನ್ ನಾಯಕನನ್ನು ತಮಿಳ್ನಾಡಿಗೆ ಇನ್ಚಾರ್ಜ್ ಆಗಿ ಕೊಟ್ಟಿದ್ರೆ, ಬೇರೆನೆಲ್ಲ ಬಿಟ್ಟಿದ್ದಕ್ಕೆ ಬದಲು ಅಲ್ಲಿ ಒಳ್ಳೆ ವಾತಾವರಣ ಬಂದರೆ ಒಳ್ಳೆ ರಿಸಲ್ಟ್ ಬಂದಿರೋದು. ಸೊ ಇದನ್ನು ಮಾಡದೇ ಇರೋದು BJPನವರು ಒಂದು ಸ್ವಲ್ಪ ಅದನ್ನು ಯೋಚನೆ ಮಾಡಬೇಕು. ಯಾಕು ಏನಾಯ್ತಂದ್ರೆ ಅದು ಅವ್ರ ಪಾರ್ಟಿ ಲೆವೆಲ್ಗೆ ಅದು ಅವ್ರಿಗೆ ಬಿಟ್ಟಿದ್ದು. ಹೇಳ್ತಕ್ಕಂಥದ್ದು ನಮ್ಮ ವಿಚಾರ ಅದು. ಈ ಡೆವಲಪ್ಮೆಂಟ್ಸ್ ಅಲ್ಲಿ ಈಗ ಮುಖ್ಯಮಂತ್ರಿ ವಿಜಯ್ ಆಗಲೇಬೇಕು, ಅದರಲ್ಲಿ ಏನು ಚೇಂಜಸ್ ಇಲ್ಲ, ಹಾಗೆ ಆಗ್ತಾರೆ. ಗವರ್ನರ್ ಅವರು ಕೂಡಲೇ ಆದಷ್ಟು ಬೇಗ ಅವ್ರನ್ನ ಕರೆದು ಮಾಡಿಸ್ಬೇಕು. ಗೋವಿಂದರಾಜು ಸರ್ ಆಯ್ತು, ಮಣಿವಣ್ಣನ್ ಸರ್ ಟೈಮ್ ಅಪ್. ಗೋವಿಂದರಾಜು ಸರ್ ಫೈನಲ್ ರಿಯಾಕ್ಷನ್. IT ED CBI ಎಲ್ಲ ಇಟ್ಕೊಂಡು ಎಲ್ಲರನ್ನ ಕರ್ಕೊಂಡು ಬರ್ತೀರಂತ ಸರ್? ಇಲ್ಲ, ಇದು ಕಾಂಗ್ರೆಸ್ ಅವರ ಅಪಪ್ರಚಾರ. ಯಾಕೆಂದ್ರೆ ಒಬ್ಬ ಯುದ್ಧದಲ್ಲಿ ಗೆಲ್ಲಕ್ಕಾಗ್ದೋನು ಕೊನೆ ಅಸ್ತ್ರವಾಗಿ ಬಳಸುವಂತದ್ದು ಅಪಪ್ರಚಾರ ಅಂತೆ. ಆ ರೀತಿಯಾಗಿ ಅವ್ರ ಮೇಲೆ ಆತಂಕ ಅಲ್ಲ. ಮೇಡಮ್, ಈಗ ನಾನು ಆಲ್ರೆಡಿ ಬಹಳ ಕ್ಲಿಯರ್ ಆಗಿ ಹೇಳಿದೆ, ಸಂವಿಧಾನದ ಪ್ರಕಾರ ಅವ್ರಿಗೆ ಇರ್ತಕ್ಕಂಥ ಒಂದು ಮ್ಯಾಜಿಕ್ ನಂಬರ್ ಅನ್ನ ಅವ್ರು ಪ್ರೂವ್ ಮಾಡ್ಕೊಂತೀನಿ ಕಾನ್ಫಿಡೆನ್ಸ್ ಮಾಡಿ ರಾಜ್ಯಪಾಲರಿಗೆ ಕೆಲಸ ಮಾಡೋ ಯಾರು ಕೂಡ ತಡೆಯಡಿಯಕ್ಕಾಗಲ್ಲ. ಮುಖ್ಯಮಂತ್ರಿ ಅವ್ರು ಇರ್ತಕ್ಕಂತ ಒಂದು ಸ್ಥಾನ ಮ್ಯಾಜಿಕ್ ನಂಬರ್ ತಗೊಂಡೋಗಿ ಕನ್ಫರ್ಮೇಶನ್ ಆಗ್ತಿದ್ದಂಗೆನೆ ಸೂರ್ಯನೇನು ಮಾಡಕ್ಕಾಗಲ್ಲ, ನಾನು ಏನು ಮಾಡಕ್ಕಾಗಲ್ಲ. ಅದು ಸಂವಿಧಾನದಲ್ಲಿ ಇರ್ತಕ್ಕಂಥದಕ್ಕೆ ಎಲ್ಲವೂ ಕೂಡ ಅದ್ರ ಪ್ರಕಾರ ನಡೆಯುವಂತ ಕೆಲಸ ಆಗುತ್ತೆ. ಆದ್ರೆ ಕಾಂಗ್ರೆಸ್ನವರು ಕೈಲಾಗದವ್ರ ರೀತಿಯಲ್ಲಿ ಮೈ ಪಡಿಸ್ಕೊಂಡ್ರು ಅಂತ ಇವತ್ತೆಲ್ಲೂ ಕೂಡ ಗೆಲ್ಲಕ್ಕಾಗ್ದಲೆ ಬೇರೆ ಪಕ್ಷಗಳ ಜೊತೆ ಹೊಂದಾಣಿಕೆ ಇದ್ರೂ ಕೂಡ ನಾನು ದೂರ ಹೋಗ್ತೀನಿ ಅಂತ ಹೇಳ್ದೆ ಕೇಳ್ದೆ ಹೋಗೋ ಕೆಲಸ ಇಡೀ ದೇಶದಲ್ಲಿ ಇವತ್ತು DMK ಜೊತೆಯಿಂದ ದೂರ ಹೋದಂಗೆ. ಶಿವಕುಮಾರ್ ಅವರು ಹೇಳಿದ್ರಲ್ಲ ಸರ್, ಪಾಪ ಪದೇ ED CBI ಆತಂಕ ಶುರು. BJP ಕೇಂದ್ರ ನನ್ನ ಮೇಲೆ ಫೋರ್ಸ್ ಮಾಡ್ತಾ ಇದೆ, ನನ್ನನ್ನ ಪಕ್ಷಕ್ಕೆ ಸೆಳೆಯೋ ಪ್ರಯತ್ನ ಮಾಡ್ತಾ ಇದೆ ಅಂತ ಓಪನ್ ಆಗಿ ಹೇಳ್ಬಿಟ್ರಲ್ಲ. ಆರೋಪ ಮಾಡಕ್ ಏನ್ ಮೇಡಮ್, ದಾಖಲೆಗಳಿದ್ರೆ ಹೇಳ್ಬೇಕಲ್ವಾ? ಈಗ ನಾನು ಹೇಳ್ಬೋದು, ಕಾಂಗ್ರೆಸ್ ಅವರು ಬೇಕು ಅಂತ ಆ ರೀತಿ ಬಳಸ್ಕೊಂಡು ಇವತ್ತು ಮಾಡಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇರ್ತಕ್ಕಂಥದ್ದು ದಾಖಲೆ ಕೊಡ್ಬೇಕು, ಆರೋಪ ಮಾಡೋದಲ್ಲ. ನೋಡ್ರಿ, ನಿಮ್ಮ ಪ್ರಾಮಾಣಿಕತೆ ಪ್ರಮಾಣ ಎಲ್ಲವೂ ಕೂಡ ನೀವು DK ಶಿವಕುಮಾರ್ ಈಗ ನಾಗೇಂದ್ರ ಸರ್ದು ಇದು ಫೈನಲ್ ರಿಯಾಕ್ಷನ್ ಸರ್, ಕ್ವಿಕ್ ಆಗಿ ಹೇಳ್ಬಿಡಿ. ನೋಡಿ, ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳದೇ ಕಾರ್ಬಾರು, ತಂದೆ ಅಂತ ಸ್ಥಳೀಯವಂತ ನೆಲ ಜಲ ಭಾಷೆ ಆಗಿರ್ಬೋದು, ಸ್ಥಳೀಯ ಸಮಸ್ಯೆಗಳ ಬಗ್ಗೆ 2ನೇ ಸತಿ ರಿಪೀಟ್ ಮಾಡ್ತಾ ಇದ್ದೀನಿ. ತಂದೆ ಅಂತ ನಿಲುವುಗಳು ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷಗಳು ಉಟ್ಕೊಂಡ್ಬರ್ತಕ್ಕಂಥದ್ದು ಸಹಜ, ಅದರಲ್ಲಿ 2ನೇ ಮಾತಿಲ್ಲ. ನಾನು ಹೇಳಿದ್ದು ಸಿಂಪಲ್ ಆಗಿ ಇಷ್ಟೇನೆ, ಸನ್ಮಾನ್ಯ ವಿಜಯ್ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ. 118 ಸೀಟ್ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. 118 ಸೀಟ್ಗಳಿಗೆ ಗವರ್ನರ್ ಅವರು 118 ಸೀಟ್ಗಳಿಗೆ ಪ್ರಮಾಣ ಪತ್ರ ಕೊಡಿ, ನೀವಾಗ ಸಾಬೀತು ಮಾಡ್ಕೊಳ್ಳಿ ಆಮೇಲೆ ಅಂತಕ್ಕಂಥದ್ದು ಹೇಳಿರೋದು ಅಷ್ಟೇ. ಅವ್ರನ್ನೇನು ಯಾವುದೇ ರೀತಿ ಬೇರೆ ರೀತಿಯಲ್ಲಿ ವರ್ತನೆ ಮಾಡಿಲ್ಲ. 118 ಜನಗಳದ್ದು ಪ್ರಮಾಣ ಪತ್ರ ಕೊಡ್ತು ಅಂದ್ರೆ ತಗೊಂಡು ಹೋಗ್ಬಿಟ್ಟು ಫ್ಲೋರಲ್ ಅವ್ರಿಗೆ ತೋರಿಸ್ಕೊಳ್ಳೋದಕ್ಕೆ ಅಧಿಕಾರ ಇರುತ್ತೆ ಅಂತ ಅಷ್ಟೇ, ಬಿಟ್ಟು ಬೇರೆ ಏನಿಲ್ಲ. ಪ್ರಮಾಣ ಪತ್ರ ತಗೊಳ್ಳುವಂತ ಅವಶ್ಯಕತೆ ರಾಜ್ಯಪಾಲರಿಗಿಲ್ಲ. ಮೊದಲು ಸಂವಿಧಾನದ ಪ್ರಕಾರ ಯಾರಿಗೆ ಅಧಿಕ ಬಹುಮತ ಸಿಕ್ಕಿದೆ, ಬಹುಮತ ಇರೋ ಯಡಿಯೂರಪ್ಪ ಅವ್ರಿಗೆ ಏನ್ ಮಾಡಿದ್ರು, ಮಣಿಪುರದಲ್ಲಿ ಏನ್ ಮಾಡಿದ್ರು, ಗೋವಾದಲ್ಲಿ ಏನ್ ಮಾಡಿದ್ರು, ಅದೇ ಇಲ್ಲೂ ವಿಜಯ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟು ಸಾಂವಿಧಾನಿಕ ಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಳ್ಳಬೇಕು. ಡೋಂಗಿ ಹಿಂದೂಗಳಿಂದಲೇ ಇವತ್ತು ಧನ್ಯವಾದಗಳು ಎಲ್ಲರಿಗೂ ಕೂಡ. ಎನಿವೆ, ತಮಿಳುನಾಡಿನ ಸದ್ಯದ ರಾಜಕೀಯ ಪರಿಸ್ಥಿತಿ, ರಾಜ್ಯಪಾಲರ ನಡೆಯ ಬಗ್ಗೆ ಪ್ರಶ್ನೆಗಳಿತ್ತು. ಬಟ್ ಈಗ ಕಾನೂನು ತೊಡಕುಗಳು ಎದುರಾಗುತ್ತಾ ಅನ್ನುವಂತ ಪ್ರಶ್ನೆಗೆ ಇಲ್ಲ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಂತ ಅಧಿಕಾರ ಅದು, ಅವ್ರು ಏನ್ ಬೇಕಾದ್ರೂ ನಿರ್ಧಾರ ಮಾಡಬಹುದು ಅಂತ.